ಫಸ್ಟ್ ನೈಟ್ಗೆ ಫಸ್ಟ್ ಗಿಫ್ಟ್. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಹೌದಾ ಚಿನ್ನ? ಹ್ಞೂ, ನಾನು ಹಾಲ್ ತಗೊಂಡು ಒಳಗಡೆ ಬನ್ನ, ನೀವ್ ಇರ್ಲೇ ಇಲ್ಲ. ನಂಗೆ ಎಷ್ಟು ಶಾಕ್ ಆಯ್ತು ಗೊತ್ತಾ? ಫಸ್ಟ್ ನೈಟ್ ದಿನ ಫಸ್ಟ್ ಬೆಡ್ರೂಮ್ ಅಲ್ಲಿ ಬಂದು ನೀವು ತಾನೇ ವೇಟ್ ಮಾಡ್ಬೇಕು, ನಂಗೆ ವೇಟ್ ಮಾಡಿಸ್ತೀರಾ? ಅದಕ್ಕೆ ಬೇಜಾರು. ಬೇಜಾರ? ಚಿನ್ನ, ನೀನ್ ಮದುವೆ ಆಗಕ್ಕೂ ಮುಂಚೆ, ಅಂದ್ರೆ ನನ್ಗೆ ಹೆಂಡತಿ ಆಗಕ್ಕೂ ಮುಂಚೆ, ನೀವ್ ಹುಡುಗಿರು ನಮ್ಮ ಹುಡುಗರನ್ನ ಬೀದಿ ನಾಯಿಗೆ ಬಿಸ್ಕೆಟ್ ಹಾಕಿದ್ರೆ ಹೆಂಗಿಂದೆ ಸುತ್ತೋ ಹಂಗೆ ನಮ್ಗೆ ಬ್ರೆಡ್ ಅನ್ನೋ ಸ್ಮೈಲು ಲುಕ್ ಅನ್ನೋ ಬಿಸ್ಕೆಟ್ ಹಾಕಿ ನಮ್ಮನ್ನ ನಾಯಿ ತರ ನಿಮ್ಮಿಂದ ಸುತ್ತೋಂಗ್ ಮಾಡ್ತೀರಾ. ಅಕಸ್ಮಾತ್ ಹುಡುಗ ಚೆನ್ನಾಗಿದ್ದು ಸೌಂಡ್ ಪಾರ್ಟಿ ಆಗಿದ್ರೆ ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡಿ ಮೆಸೇಜ್ ಚಾಟಿಂಗ್ ಅಂತ ಶುರು ಮಾಡಿ ನಮ್ಮನ್ನ ಸ್ಕೂಲ್ ಹತ್ರ, ಕಾಲೇಜ್ ಗೇಟ್ ಹತ್ರ, ಸಿನಿಮಾ ಹಾಲ್ ಹತ್ರ, ಶಾಪಿಂಗ್ ಮಾಲ್ ಹತ್ರ, ಬ್ಯೂಟಿ ಪಾರ್ಲರ್ ಹತ್ರ, ರೆಸ್ಟೋರೆಂಟ್ ಹತ್ರ, ಕೊನೆಗೆ ಪಾರ್ಕ್ ಬೆಂಚ್ ಹತ್ರ ನಮ್ಮನ್ನ ವೆಯ್ಟ್ ಮಾಡಂಗ್ ಮಾಡ್ತೀರಾ. ಇಷ್ಟೆಲ್ಲ ವೇಟ್ ಮಾಡಿರೋ ನಾವು ಮದುವೆ ಆಗಿ ಫಸ್ಟ್ ನೈಟ್ ದಿನ ಬೆಡ್ರೂಮ್ ಅಲ್ಲೂ ಜೊಲ್ ಸುಚ್ಕೊಂಡು ವೇಟ್ ಮಾಡಬೇಕು ಅಂದ್ರೆ ನನ್ನ ಕೈಯಿಂದ ಆಗಲ್ಲ. ಇಷ್ಟ ದಿನ ನಮ್ಮನ್ನ ನಾಯಿ ತರ ಕಾಯಿಸಿರೋ ನೀವು ಇನ್ ಮುಂದೆ ನೀವು ನಮಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಆ ಕಿಕ್ಕೆ ಬೇರೆ. ಕಾಣಿಸ್ತಾಳೆ. ಅಯ್ಯೋ, ಹಾ, ಏನಿದು ಸೌಂಡು? ಬಡ್ಡಿ ಮಗ ಇವನ? ಅಪ್ಪ, ಎಲ್ಲ ಮಲಗಿರುವಂಗವ್ರೆ. ನನ್ನ ಫ್ರೆಂಡು ನಮ್ ಫಸ್ಟ್ ನೈಟ್ಗೆ ಅವನ ಎಣ್ಣೆ ಪಾರ್ಟಿ ಮಾಡ್ಕೋತ ಅವನೇ. ನನ್ನ ಬಿಟ್ಬಿಟ್ಟು ಫ್ರೆಂಡ್ಸ್ಗೆಲ್ಲ ಮದುವೆ ಪಾರ್ಟಿ ಕೊಟ್ಬಿಟ್ರೆ ನಾನ್ ಬಿಟ್ಬಿಡ್ತೀನಾ? ಪಾರ್ಟಿ ಹಿಡ್ದು ಫಸ್ಟ್ ನೈಟ್ ಪಾರ್ಟಿ ತಕೋತೀನಿ. ನಾನೆಂತ ನನ್ನ ಮಗ ಅಂತ ನಿಂಗೆ ಗೊತ್ತಲ್ಲ. ಚೊಂಬಾಕಿ ಬಿನ್ಗೆ ತೆಗೀನು, 100 ರೂಪಾಯಿ ಗಿಫ್ಟ್ ಕೊಟ್ಟು 1000 ರೂಪಾಯಿ ಎಣ್ಣೆ ಹೊಡಿನು. ಸೈಲೆಂಟ್ ಆಗಿ ಸಿಂಗಲ್ ಆಗಿ ಸೋಫಾ ಮೇಲೆ ಎಣ್ಣೆ ಹೊಡಿತಾದ್ರೆ ಅದ್ರ ಮಜಾನೇ ಬೇರೆ. ಮಗ, ನೀನ್ ನಿನ್ನ ಹೆಂಡತಿ ಜೊತೆ ಎಂಜಾಯ್ ಮಾಡು, ನಾನು ಎಣ್ಣೆ ಜೊತೆ ಎಂಜಾಯ್ ಮಾಡ್ತೀನಿ. ಯಾಕೋ ಒಂದು ಆಲ್ ದಿ ಬೆಸ್ಟ್ ಹೇಳ್ಬಿಟ್ಟು ಬಂದ್ಬಿಡ್ಲಾ? ಒಳಗಡೆ ಹೋಗಂಗಿಲ್ಲಲ್ಲ, ಒಳಗೆ ಏನೇನು ನಡೀತದ ಏನ. ಮಗ, ಯುದ್ಧದಲ್ಲಿ ತುಪಾಕಿ ಮುಖ್ಯ, ಫಸ್ಟ್ ನೈಟ್ ಅಲ್ಲಿ ತೂಗೋ ಮಂಚ ಮುಖ್ಯ. ಆಲ್ ದ ಬೆಸ್ಟ್ ಮಗ. ಓ ಜಾಲಿ ಜಾಲಿ. ಗುಳ್ಳು 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 ಗುಳ್ಳು. ಗಿಫ್ಟ್ ತರಕ್ ಹೋಗಿ ಲೇಟ್ ಆಯ್ತಾ ಅಪ್ಪ? ನೀನೇ ಬೇಕಂತಾನೆ ಲೇಟಾಗಿ ಬಂದ? ಒಂಥರ ಬೇಕಾಗಿನೇ. ಇನ್ ಮುಂದೆ ನಾನು ಊಟ ಮಾಡಕ್ ಬಂದ್ರೆ ನೀನ್ ಬಡ್ಸಕ್ ವೇಟ್ ಮಾಡ್ಬೇಕು, ಸ್ನಾನ ಮುಗಿಸ್ಕೊಂಡು ಬಾತ್ರೂಮ್ ಇಂದ ಹೊರಗೆ ಬಂದ್ರೆ ನೀನ್ ಟವಲ್ ಇಟ್ಕೊಂಡು ವೇಟ್ ಮಾಡ್ಬೇಕು, ಆಫೀಸ್ಗೆ ಹೋಗ್ಬೇಕಾದ್ರೆ ಟಿಫನ್ ಬಾಕ್ಸ್ ಇಟ್ಕೊಂಡು ವೇಟ್ ಮಾಡ್ಬೇಕು, ಆಫೀಸಿಂದ ವಾಪಸ್ ಬಂದಾಗ ಕಾಫಿ ಇಟ್ಕೊಂಡು ವೇಟ್ ಮಾಡ್ಬೇಕು. ನೀನ್ ಊಟ ಮುಗಿಸ್ಕೊಂಡು ಬೆಡ್ರೂಮ್ ಅಲ್ಲಿ ನನಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಆಹಾ, ಆ ಇಮ್ಯಾಜಿನೇಷನ್ನೇ ಒಂಥರ ಮಜಾ ಕೊಡ್ತಾ ಇದೆ. ಹಲೋ, ಇವತ್ ನಾನ್ ಮನ್ಸ್ ಮಾಡಿದ್ರೆ ದಿಮ್ ತಗೊಂಡು ಬೆಡ್ರೂಮ್ ಇಂದ ಆಚೆ ಹೋಗಿ ಮಲ್ಕೋಬೇಕಾಗುತ್ತೆ. ಈ ಪಾಯಿಂಟ್ ಇಟ್ಕೊಂಡೆಲ್ಲ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ? ನೋಡೋಣ. ಏನದು ಡಮ್ ಅಂತ ಸೌಂಡ್ ಬತ್ತಲ್ಲ? ಯಾರೂ ಇಲ್ಲ. ಎಣ್ಣೆ ಮುಂದೆ ಇರ್ಬೇಕಾದ್ರೆ ಬೇರೆ ಸೌಂಡ್ ನಮ್ಗೆ ಯಾಕೆ? ಹಲೋ, ನಾನೀಗ ನಿನ್ನ ಬಾಯ್ ಫ್ರೆಂಡ್ ಅಲ್ಲ, ನಿನ್ನ ಗಂಡ, ನೆನಪಿರ್ಲಿ. ಹಲೋ, ನಾನು ಈಗ ನಿನ್ ಗರ್ಲ್ ಫ್ರೆಂಡ್ ಅಲ್ಲ, ನಿನ್ ಹೆಂಡತಿ. ಅದು ನಿಂಗ್ ನೆನ್ಪಿರ್ಲಿ. ಅಲ್ಲ, ಸೌಂಡ್ ಬಂದ್ರೆ ಬೆಡ್ಡಿಂದನೇ ಬರಬೇಕು, ಅಂದ್ರೆ ಗುಸ್ಗುಸು ಅಂತನಾದ್ರೂ ಸೌಂಡ್ ಬರಬೇಕು. ಇದೇನಿದು ಒಳ್ಳೆ ಲಕ್ಷ್ಮೀ ಪಟಾಕಿ ಹಚ್ಚಿರೋ ತರ ಬರ್ತಾ ಇದೆಯಲ್ಲ? ಈ ನನ್ನ ಮಗ ಬೇರೆ ಬರ್ಗೆಟ್ ಹೋಗ್ಬಿಟ್ಟಿದ. ಏನಾದ್ರೂ ಜಾಸ್ತಿ ರುಚಿ ಚೆದ್ಬಿಟ್ಟವನ? ಇದು ಪಕ್ಕ ಬೆಡ್ರೂಮ್ ಇಂದಾನೆ ಬರ್ತಾರ ಸೌಂಡು. ಬೆಡ್ರೂಮ್ ಇಂದಾನೆ ಸೌಂಡ್ ಬರ್ತಾ ಇರೋದು. ಏನ್ ಜಗಳ ಗಿಗಳ ಆಡ್ತಾವ್ರ? ಮೊದ್ಲೋಗಿ ಇವ್ರಿಗೆ ಕಾಂಪ್ರಮೈಸ್ ಮಾಡಿಲ್ಲ ಅಂದ್ರೆ ಎಲ್ಲ ಇವಾಗ್ಲೇ ಅದ್ಗೆಡೈತದೆ. ಮೊದ್ಲು ಕಾಂಪ್ರಮೈಸ್ ಮಾಡುವ, ಆಮೇಲೆ ಗ್ಯಾಪಲ್ಲಿ ಎಣ್ಣೆ ಹಾಕ್ಬಿಡ್ರೆ. ಲವ್ ಏನ್ಲ ಇದೆಲ್ಲ? ಅಲ್ಲಕಲ್ಲ,
ಒಂದೊಳ್ಳೆ ಹುಡುಗಿ ಸಿಕ್ಕವಳೆ, ಗುಟ್ಟಾಗಿ ಸಂಸಾರ ಮಾಡು ಅಂದ್ರೆ ಗಟ್ಟಿಯಾಗಿ ಸೌಂಡ್ ಮಾಡ್ತಾ ಇದೆಯಲ್ಲ. ಏನ್ಲ ಪ್ರಾಬ್ಲಮ್ ನಿಂದು? ಏನ್ಲ ಅದು ಸೌಂಡು? ನೆಮ್ಮದಿ ಎಣ್ಣೆ ಹುಡುಕೂ ಬಿಡಲ್ಲ. ಏನ್ ಸಮಸ್ಯೆ? ಮಗ ನೋಡು, ನನ್ ಮೇಲೆ ಕೋಪ ಮಾಡ್ಕೊಂಡು ಡೆಕೋರೇಷನ್ ಮಾಡಿರೋ ಬಲೂನ್ ಎಲ್ಲ ಹೊಡೆದಾಕ್ತಾವಳೆ. ನಾನೇನ್ ಕಮ್ಮಿನಾ? ನಾನು 2 ಬಲೂನ್ ನೋಡ್ದೆ. ಏನ್ ಲಿಸ್ಟ ಸಾಕು. ಒಳ್ಳೆ ಚಿಕ್ಕ ಮಕ್ಳು ತರ ಡಮ್ 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 ಅನ್ಸ್ಕೊಂಡು. ಅಲ್ಲ ಕಲ, ಒಳ್ಳೆ ಬ್ಯೂಟಿಫುಲ್ ಹುಡುಗಿ ಕೈಯಲ್ಲಿ ಹಾಲು ಹಣ್ಣು ಇಟ್ಕೊಂಡು ರಾಣಿ ತರ ರೆಡಿಯಾಗಿ ಬಂದ್ರೆ ರಫ್ ಅಂಡ್ ಟಫ್ ಆಗಿ ಹ್ಯಾಂಡ್ಲ್ ಮಾಡ್ತಾ ಇದೆಯಲ್ಲೇ. ಅದೇನಾಯ್ತು ಅಂತ ಯಾರಾದ್ರೂ ಒಬ್ರು ಹೇಳಿ. ನಾನು ನಾಯಿ ಅಂತೆ. ನಾಯಿನ ಮದ್ವೆ ಆದವನು ಇವನೆಂತ ಜಾತಿ ನಾಯಿ? ಇವ್ನ್ಗೆ ಮೊದ್ಲಿಂದನೂ ನಾನಂದ್ರೆ ಇಷ್ಟಾನೇ ಇಲ್ಲ. ಪ್ರೀತಿ ಇಲ್ಲ, ಗೌರವ ಇಲ್ಲ. ಯಾವಾಗ ನೋಡಿದ್ರು ಇಷ್ಟೇ, ಬರೀ ಜಗಳ ಜಗಳ ಜಗಳ. ಅಯ್ಯೋ, ಯುದ್ಧ ಮಾಡೋ ಟೈಮಲ್ಲಿ ಗುದ್ದಾಡ್ತಾವನಲ್ಲ. ಒಂದ್ಸರಿನಾದ್ರೂ ನೀನಂದ್ರೆ ಇಷ್ಟ, ಐ ಲವ್ ಯು ಅಂತ ಹೇಳಿದನ ಕೇಳಿ. ಐ ಲವ್ ಯು ಅಂತ ಹೇಳಿಲ್ವಾ? ಅದು ನಿಂಗೆ. ಇಂತ ಒಳ್ಳೆ ಬ್ಯೂಟಿಫುಲ್ ಹುಡುಗಿಗೆ ಐ ಲವ್ ಯು ಅಂತ ಹೇಳಿಲ್ಲ ಅಂದ್ರೆ ಬಾಯ್ ಸೇದೋಯ್ತವೆ. ಅದೇವ್ರು ಮೆಚ್ಚಲ್ಲ. ಲವ್ ಶಾಪ ಗಿಪ್ಪ ಹಾಕ್ಬೇಡ, ಸುಮ್ನೆರ. ಅವಳು ಹೇಳೋದೆಲ್ಲ ಸುಳ್ಳು. ನಾನು ಅವಳಿಗೋಸ್ಕರ 20 ವರ್ಷದ ಮುಂಚೆನೆ ಫೈಟ್ ಮಾಡಿದೀನಿ, ಗೊತ್ತಾ? 20 ವರ್ಷನಾ? 20 years ಬಿಫೋರ್. ವೆರಿ ಇಂಟ್ರೆಸ್ಟಿಂಗ್. ಟೆಲ್ ಮಿ. ಏ ಬಲ್ಬಲ್, ಸ್ವಲ್ಪ ನಿಂತ್ಕೊಳ್ಳೆ. ಏ ಬಲ್ಬಲ್, ಮಾತಾಡಕ್ಕಿಲ್ವಾ? ನಾನ್ ಕೈಯಲ್ಲಿ ಮಾತಾಡ್ತೀನಿ, ಮಾತಾಡ್ಲಾ? ಹುಡುಗ್ನಲ್ಲೇ ಹೀರೋಯಿಸಮ್ಮ. ಇದನ್ ಯಾರಾದ್ರೂ ಲವ್ ಅಂತಾರ? ಆ ವಯಸ್ಸಲ್ಲಿ ಯಾರಿಗಾದ್ರೂ ಲವ್ ಅಂದ್ರೆ ಏನಂತ ಗೊತ್ತಿರತ್ತಾ? ಕರೆಕ್ಟಾಗಿ ಹೇಳ್ದೆ. ಚಿಕ್ಕ ವಯಸ್ಸಲ್ಲೇ ಲವ್ ಅಂದರೆ ಏನೋ ಅಂಗಡಿಗೆ ಹೋಗಿ ಚಾಕ್ಲೇಟು ಲಾಲಿಪಾಪ್ ತರಬೇಕಾದ್ರೆ ಹುಡುಗರು ಅಡ್ಡ ಬಂದಿರ್ತಾರೆ. ನೀನು ಅಲ್ಲಿಗೆ ಬರೋಷ್ಟರಲ್ಲಿ ಹುಡುಗರು ಓಡಂಟಾಗಿರ್ತಾರೆ. ಇದನ್ನೆಲ್ಲ ಲವ್ ಗಿವು ಅಂದ್ರೆ ಹೆಂಗ್ಲಾ? ವಯಸ್ಸು ಯಾವ್ದಾದ್ರೇನು, ಮನಸ್ಸಲ್ಲಿ ಲವ್ ಇರ್ಬೇಕು. ಕರೆಕ್ಟು. ಲೇ ನೋಡ್ಲಾ ಅವಳಿಗೆ ನಿನ್ ಮೇಲೆ ಎಷ್ಟು ಪ್ರೀತಿ ನೋಡ್ಲಾ. ನಿನ್ಗೋಸ್ಕರ ಒಳ್ಳೆ ಗಿಫ್ಟ್ ತಂದವಳೆ. ಇದು ಲವ್ ಅಂದ್ರೆ. ಅಲೋ, ಎಕ್ಸ್ಕ್ಯೂಸ್ ಮೀ, ನಿನಗೆ ಎಣ್ಣೆ ಜಾಸ್ತಿ ಆಗಿರ್ಬೇಕು. ಅವಳಿಗೆ ಅಷ್ಟೊಂದೆಲ್ಲ ಸೀನ್ ಇಲ್ಲ. ಗಿಫ್ಟ್ ತಂದಿರೋದು ನಾನು. ಗಿಫ್ಟ್ ಅಂದ್ರೆ ಇವನೇನ್ ಗೋಲ್ಡ್ ರಿಂಗೋ, ಗೋಲ್ಡ್ ನೆಕ್ಲೆಸೋ, ಇಲ್ಲ ಕಾಸ್ಟ್ಲಿ ಬಳೆ ತಂದಿರ್ತಾನೆ ಅನ್ಕೊಂಡಿದ್ದೀರಾ? ಯಾವ್ದೋ 20 ರೂಪಾಯಿ ನೇಲ್ ಪಾಲಿಶೋ, ಲಿಪ್ಸ್ಟಿಕ್ಕೋ, ಇಂತ ಚೀಪ್ ಐಟಮ್ಸ್ ತಂದಿರ್ತಾನೆ. ಇದನ್ ಬಿಚ್ ನೋಡಿದ್ರೆ ಬಂಡವಾಳ. ಕೊಡಿಲಿ. ಲವ್ ಅವಳಿಗೋಸ್ಕರನೇ ಅಲ್ವಲ್ಲ ತಂದಿರೋದು? ಅವಳಿಗೋಸ್ಕರನೇ ತಂದಿರೋದು. ಮತ್ತೆ ಒಳ್ಳೆ ಚೈನ್ ಸ್ನ್ಯಾಚರ್ಸ್ ತರ ರಪ್ಪ ಅಂತ ಕಿತ್ಕೋತದೆಯಲ್ಲ. ನಮ್ ಮದ್ವೆಲಿ ಯಾರೋ ಕೊಟ್ಟಿರೋ ಗಿಫ್ಟ್ ನ ನಾನ್ ತಂದಿದೀನಿ ಅಂತ ಬಿಲ್ಡಪ್ ಕೊಡ್ತಾವನೆ. ಹಲೋ, ಖುದ್ದಾಗಿ ನಾನೇ ಶಾಪ್ಗೆ ಹೋಗಿ ಗಿಫ್ಟ್ ನ ಸೆಲೆಕ್ಟ್ ಮಾಡಿ ಪ್ರೀತಿಯಿಂದ ಪ್ಯಾಕ್ ಮಾಡಿಸಿ ಕಾರಲ್ಲಿ ಕೇರ್ ಆಗಿ ತಗೊಂಡು ಕೂಲಾಗಿ ಕೈ ಹಿಡ್ಕೊಂಡು ಹಾಟ್ ಆಗಿ ಎಂಟ್ರಿ ಕೊಡ್ತಾ ಒಂದ್ ಡೈಲಾಗ್ ಹೇಳ್ಬೇಕು ಅಂತ ಅನ್ಕೊಂಡೆ. ಏನ್ ಡೈಲಾಗ್ ಅದು? ಈ ಗಿಫ್ಟ್ ನಿನಗೆ, ನೀನ್ ನನಗೆ ಅಂತ. ಅಲ್ಲ ಮಗ, ಎಣ್ಣೆ ಸಿಟ್ಟಿಂಗ್ ಕುತ್ಕೋಬೇಕಾದ್ರೆ ಸಿಗರೇಟ್ ತಗೋಬಾರು ಅಂತಂದ್ರೆ ನನ್ನ ಹತ್ರ ಕಾಸಿಲ್ಲ ಅಂತಿದ್ದನು. ಇವತ್ತು ಫಸ್ಟ್ ನೈಟ್ ದಿನ ನಿನ್ನ ಹೆಂಡತಿಗೆ ಪ್ರೀತಿಯಿಂದ ಗಿಫ್ಟ್ ಅಂತೀಯ ಅಂತಂದ್ರೆ ನನ್ಗೆ ಅರ್ಥ ಆಯ್ತದೆ ಮಚ್ಚ, ನಿನ್ಗೆ ಅವಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಅಚ್ಚರಿ, ಏನ್ ಗಿಫ್ಟ್ ತಂದಿದಿ? ಲವ್ ಅವಳಿಗೆ ಹೇಳ್ದಿರೋ ಇಂಟ್ರೆಸ್ಟ್ ನಿನಗೆ ಯಾಕೋ? ಸ್ಟಾಪ್ ಇಟ್ ನಾನ್ಸೆನ್ಸ್. ಒಳ್ಳೆ ಮರ್ಯಾದೆ ಕಟ್ಟ. ಕಾಸ್ಟ್ಲಿ ಗಿಫ್ಟ್ ತಂದಿದ್ರೆ ತೋರ್ಸಿರೋನು ಯಾವ್ದೋ ಕಿತ್ತೋಗಿರೋ ಗಿಫ್ಟ್ ಇರ್ಬೇಕು, ಅದಕ್ಕೆ ತೋರಿಸ್ತಿಲ್ಲ. ಲವ್, ನಿಂಗೆ ಅವಳ ಮೇಲೆ ಪ್ರೀತಿ ಇದ್ರೆ ಆ ಬಾಕ್ಸ್ ನ ಓಪನ್ ಮಾಡಿ ತೋರಿಸ್ತೀಯ, ಇಲ್ಲ ಅಂದ್ರೆ ಅವಳ ಮೇಲೆ ಪ್ರೀತಿ ಇಲ್ಲ ಅಂತ. ಲವ್ ಗಿಫ್ಟ್ ತೋರ್ಸಕ್ಕೂ ಲವ್ ಇದೆ ಅಂತ ಹೇಳಕ್ಕೂ ಏನೋ ಸಂಬಂಧ? ಅದು ಮನ್ಸಲ್ಲಿದ್ರೆ ಸಾಕು. ಬಾಕ್ಸ್ ಓಪನ್ ಮಾಡಿ ಗಿಫ್ಟ್ನೇ ತೋರಿಸ್ತಾ ಇರೋನು ಮನ್ಸಲ್ಲಿರೋ ಪ್ರೀತಿ ಹೆಂಗ್ ತೋರಿಸ್ತೀಯ? ಅಯ್ಯ, ಮೊನ್ನೆ ನೀನೇ ಕಣ್ಣಾರೆ ನೋಡಿದ್ಯಾ? ಏನ್ ನಡೀತು ಅಂತ ಗೊತ್ತು ತಾನೆ? ಏನ್ ನೋಡಿದ್ಲ ಅವಳು? ಏನಾಯ್ತ್ಲಾ? ಅವೆಲ್ಲ ಗೊತ್ತಿಲ್ಲ ನನ್ಗೆ, ಇವಾಗ್ಲೇ ಗೊತ್ತಾಗ್ಬೇಕು. ಅವಳನ್ನೇ ಕೇಳು, ಹೇಳ್ತಾಳೆ. ಹೇಳವ, ನೀನಾದ್ರೂ ಹೇಳು. ಆ ನಿನ್ ಬಿಲ್ಡಪ್ಸ್ ಇನ್ನ ನೀನೇ ಹೇಳ್ಕೊ ಹೋಗು. ಹೇಳ್ತೀನಿ. ಮಗ, ನಮ್ಮ ಹುಡುಗಿ ಬರ್ತಾಳ. ಏ ಮೇರಿ ಪ್ಯಾರಿ ಬುಲ್ಬುಲ್, ಇವತ್ತು ಮಾತಾಡಕ್ಕಿಲ್ವಾ?
ನಾನು ಕೈಯಲ್ಲಿ ಮಾತಾಡ್ತೀನಿ, ಮಾತಾಡ್ಲಾ? ಮಗ ಹೆಂಗ್ ನಾವು ಥು, ನಿನ್ ಜನ್ಮಕ್ಕೆ ಸೇಮ್ ಡೈಲಾಗು, ಸೇಮ್ ಎಂಟ್ರಿ, ಸೇಮ್ ಎಕ್ಸ್ಪ್ರೆಷನ್ನು. ಅದ್ರಲ್ಲಿ ಏನ್ಲ ಇದ್ದದ್ದು ಸ್ಪೆಷಲು? ಅಲ್ಲಿ ಚಿಕ್ಕವನು, ಇಲ್ಲಿ ದೊಡ್ಡವನು. ಅಪ್ಪ ಲವ್, ನೀನ್ ಫ್ಲಾಶ್ ಬ್ಯಾಕ್ ಕೇಳಿ ಇರು ಕಿಕ್ಕೆಲ್ಲ ಇಲ್ದೋಯ್ತಲ್ಲ. ಮಗ, ಲವ್ನ ಎಕ್ಸ್ಪ್ರೆಸ್ ಮಾಡಿದ್ರೆ ಹಾರ್ಟು ಟಚ್ ಆಗೋಂಗಿರ್ಬೇಕು ಕಲ. ಲವ್ನ ಇದಕ್ಕಿಂತ ಚೆನ್ನಾಗಿ ಇನ್ನಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕು. ಯಾವ ತರ ಅಂದ್ರೆ ಈ ತರ. ಹೇ ಚಂದು, ಬೇಡ ಓಪನ್ ಮಾಡಬೇಡ. ಚಂದು ಬೇಡ ಓಪನ್ ಮಾಡು. ಚಂದು ಬೇಡ ಬಿಚ್ಚವ ನೀನು, ಬಿಚ್ಚವ. ಅದೇನು ಚಂದು ಬೇಡ ಓಪನ್ ಮಾಡಬೇಡ. ನೀನು ಚಂದು ಬೇಡ ಓಪನ್ ಮಾಡಬೇಡ ಪ್ಲೀಸ್. ಚಂದು ಬಿಡು ಬಿಡು ಮಗ ಓಪನ್ ಮಾಡಬೇಡ. ಚಂದು ಬೇಡ ಓಪನ್ ಮಾಡಬೇಡ. ಚಂದು ಬೇಡ ಪ್ಲೀಸ್ ಕಣೆ. ಚಂದು ಬೇಡ. ಚಂದು ಪ್ಲೀಸ್ ಓಪನ್ ಮಾಡು ಪ್ಲೀಸ್. ಪ್ಲೀಸ್ ಚಂದು ಪ್ಲೀಸ್ ಬೇಡ. ಚಂದು ಸುಮ್ಗಿಲ್ಲ ನೀನು ಬಿಡು ಮಗ. ಅದ್ ಬೆಳ್ಳಿಯೋ ಬಂಗಾರವೋ ನೋಡುವ, ನೀನು ಓಪನ್ ಮಾಡುವ. ನೀನು ಬೇಡ ಮಗ ಸುಂದರ. ಓಪನ್ ಮಾಡು. ನಾನು ಚಂದು ಬೇಡ ಬೇಡ. ಚಂದು ಬಿಡು. ಅಯ್ಯೋ ಚಂದು ಬೇಡ. ಚಂದು ಓಪನ್ ಮಾಡಬೇಡ. ಮಚ್ಚ ಎಣ್ಣೆ ಕೊಡ್ತೀನಿ ಬಿಡ. ಚಂದು ಚಂದು ಬನಾನಾ ನನಗ್ ಗೊತ್ತಿತ್ತು ಇವನ್ ದೊಡ್ಡ ಲೋಫರು, ಚಪ್ಪರು, ಪೊರ್ಕಿ ನನ್ ಮಗ ಅಂತ. ಥು, ಕಚ್ಚಡ ನನ್ ಮಗ. ಮಚ್ಚ ಗಿಫ್ಟ್ ಬಾಕ್ಸ್ ಎಕ್ಸ್ಚೇಂಜ್ ಆಗೈತ್ ಕಣೋ. ನಾನ್ ನಂಬಲ್ಲ. ಆಹಾ, ಖುದ್ದಾಗ್ ನಾನೇ ಹೋಗಿ ಗಿಫ್ಟ್ ಸೆಲೆಕ್ಟ್ ಮಾಡಿ ಪ್ರೀತಿಯಿಂದ ಪ್ಯಾಕ್ ಮಾಡಿಸಿ ಕಾರಲ್ಲಿ ಕೇರಕ್ ತಗೊಂಬಂದು ಕೂಲಾಗ್ ಕೈಯಲ್ಲಿ ಇಟ್ಕೊಂಡು ಹಾಟ್ ಆಗಿ ಎಂಟ್ರಿ ಕೊಟ್ಟೆ ಅಂತ ಬಿಲ್ಡಪ್ ಡೈಲಾಗ್ ಹೊಡ್ದೆ. ಚಿನ್ನ ನಿಜವಾಗ್ಲೂ ಎಕ್ಸ್ಚೇಂಜ್ ಆಗೈತೆ ಚಿನ್ನ. ಏನ್ ಆಕ್ಟಿಂಗ್ ಮಾಡ್ತಾವನೆ ಗುರು, ಆಸ್ಕರ್ ಲೆವೆಲ್ ಅಲ್ಲಿ ಆಕ್ಟಿಂಗ್ ಮಾಡ್ತಾವನೆ. ಒಂದ್ ಹೆಣ್ಣಿಗೆ ಮದ್ವೆ ಅಂದ್ರೆ 108 ಆಸೆ ಕನ್ಸ್ಗಳಿರತ್ತೆ. ವಯಸ್ಸಿಗೆ ಬಂದ್ಮೇಲೆ ಒಬ್ಬನ್ನೇ ಲವ್ ಮಾಡಿ ಅವನ್ನೇ ಮದ್ವೆ ಆಗಿ ಅವನೇ ನನ್ ಜೀವ, ಅವನೇ ನನ್ ಪ್ರಪಂಚ, ಅವನೇ ನನ್ ಸರ್ವಸ್ವ ಅನ್ಕೊಂಡು ಇವನನ್ ಮದ್ವೆ ಆದ್ರೆ ಫಸ್ಟ್ ನೈಟ್ಗೆ ಈ ಗಲೀಜ್ನ ತಂದಿದ್ದಾನೆ. ಅಯ್ಯೋ ಏನ್ ಮಾಡೋದು, ಜೆಂಡಲ್ ತಂದ್ಬಿಟ್ಟವನೆ. ಥು, ತಿಂದ್ ಬಿಸಾಕಿರೋ ಬಾಳೆಹಣ್ಣು ಸಿಪ್ಪೆ ಇದ್ದಂಗಿದಾನೆ. ಸಿಪ್ಪೆನ ಹೆಂಗ್ ಮದ್ವೆ ಆದ್ನೋ, ಹೆಂಗ್ ಯಾಮಾರುದ್ನೋ ದೇವ್ರೆ ನೀನೇ ಕಾಪಾಡ್ಬೇಕು. ಅಯ್ಯೋ ಏನು ತಿಂದು ಬಿಸಾಕಿರೋ ಬಾಳೆಹಣ್ಣು ಸಿಪ್ಪೆನಾ? ಹಲೋ, ನಾನಿನ್ನು ವರ್ಜಿನ್ ಅಮ್ಮ. ನನ್ನೂ ಯಾರೋ ತಿಂದಿಲ್ಲ, ನನಗೂ ಚಾನ್ಸ್ ಸಿಕ್ಕಿಲ್ಲ. ವರ್ಜಿನ್ ಮತ್ತವತ್ತು ಯಾವತ್ತು? ಅಬದ ಏನ್ ಮುಚ್ಚಿಡ್ತಿದ್ದೀರಾ? ಅದೇ ಅವತ್ತು ರೋಡಲ್ಲಿ ಹುಡುಗಿರ ಜೊತೆ ಅಲ್ವಾ ಮಚ್ಚ? ಅದನ್ನೇ ಅಲ್ವಾ ಹೇಳ್ತಾ ಇರೋದು? ಆತ ಅವತ್ತು ರೋಮಿಯೋ ತರ ರೋಡಲ್ಲಿ ಹುಡ್ಗಿನ ಹಾಕೊಂಡು ಪೋಸ್ ಕೊಟ್ಟಿದ್ದ. ಲವ್, ನನ್ ಗೊತ್ತಿಲ್ದಂಗೆ ಏನೇನ್ ನಡೆಸ್ತಾ ಇದ್ದಿಲ್ಲ. ಎಲ್ಲಿ ಮಗ? ಮಚ್ಚ ಅದೇ ಅವತ್ತು. ಆಹಾ ಸೂಪರ್ ಆಗಿದೆ. ತಿನ್ಸು. ಸೂಪರ್ ಆಗಿದೆ. ಚೆನ್ನಾಗಿದೆ. ಇನ್ನು ತಿನ್ಸು. ಸೂಪರ್ ಡಾರ್ಲಿಂಗ್. ತಿನ್ಸು ಡಾರ್ಲಿಂಗ್, ತಿನ್ಸು. ಡಾರ್ಲಿಂಗ್ ಯಾಕೆ? ತಿನ್ಸು ಡಾರ್ಲಿಂಗ್. ಯಾಕೆ? ನಿನ್ ಕೈಯಲ್ಲಿ ಟೇಸ್ಟ್ ಆಗಿದೆ, ತಿನ್ಸು. ಡಾರ್ಲಿಂಗ್, ಡಾರ್ಲಿಂಗ್. ನಿನ್ ಮೂತಿಗ್ ಡಾರ್ಲಿಂಗ್ ಬೇರೆ ಬೇಕಾ?
ಅಲ್ಲ ಆ? ನಾ ಹುಡ್ಗಿರಿಂದ ನಾಯಿ ತರ ಜೋಲ್ಸಿಸ್ಕೊಂಡು ಹೋಯ್ತಾ ಇದ್ರು ಯಾವ ಹುಡ್ಗಿನೂ ಕ್ಯಾರೇನೆ ಅಂತಿರ್ಲಿಲ್ಲ. ಅಂತದ್ರಲ್ಲಿ ಇವನು ಹುಡ್ಗಿರ್ ಕೈಲಿ ಐಸ್ ಕ್ರೀಮ್ ತಿನ್ಸ್ಕೊತಿದ್ನ. ಇವನ್ಗೆಲ್ಲ ಆಸೀನಿಲ್ಲ. ಎಂತ ಗೋಬ್ ನನ್ ಮಗ ನಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ. ನಮಗೆ ಎಂತೆಂತ ಹುಡುಗಿರು ಬಿದ್ದಿದ್ರು ಗೊತ್ತಾ? ಓಹೋ, ಒಬ್ಳು ಸಾಫ್ಟ್ವೇರ್ ಇಂಜಿನಿಯರ್, ತಿಂಗಳಿಗೆ 5 ಲಕ್ಷ ಸಂಬಳ. ಇನ್ನೊಬ್ಳು ದೇವನಹಳ್ಳಿ ಹುಡುಗಿ, ಏರ್ಪೋರ್ಟ್ ಪಕ್ಕ 10 ಎಕರೆ ಲೇಔಟ್. ಇವತ್ತಿಬ್ರಲ್ಲಿ ಯಾರನ್ನ ಮದುವೆ ಆಗಿದ್ರು ಇರಕ್ಕೆ ಲಕ್ಸುರಿ ಫ್ಲಾಟ್, ಓಡಾಡಕ್ಕೆ BMW ಕಾರು, ವೀಕೆಂಡ್ ಪಾರ್ಟಿ, ಮಂತ್ಲಿ ಫಾರಿನ್ ಟ್ರಿಪ್, ಬೀಚಲ್ಲಿ ಸ್ಯಾಂಡ್ವಿಚ್ ಮಸಾಜ್. ಎಂತ ಲೈಫ್ ಇರ್ತಿತ್ತು ಗೊತ್ತಾ? ಶಿವ ಪೂಜಲ್ ಕರಡಿ ಬಂದಂಗೆ ಮಧ್ಯದಲ್ಲಿ ಇವಳು ಬಂದ್ಬಿಟ್ಟು ಎಲ್ಲ ಕೆಡಿಸ್ಬಿಟ್ಲು. ಇವನ್ ಮಖಕ್ಕೆ ಸಾವ್ಕಾರ್ ಹುಡ್ಗಿ ಸಾಫ್ಟ್ವೇರ್ ಹುಡ್ಗಿ ಅಲ್ಲ, ಸ್ಲಮ್ ಅಲ್ಲಿರೋ ಹುಡ್ಗಿನೂ ಬೀಳಲ್ಲ. ಬರೀ ರೋಡಲ್ಲಿ ಹುಡ್ಗಿರ್ ಮುಂದೆ ಪೋಸ್ ಕೊಡಕ್ ಅಷ್ಟೇ. ಒಂದ್ ಹುಡ್ಗಿನಾದ್ರೂ ಮೇಂಟೈನ್ ಮಾಡೋ ತಾಕತ್ತಿದ್ಯಾ ನಿಂಗೆ? ಕಂದ ನಮ್ ಲೆವೆಲ್ಗೆ ಸರಿಯಾಗಿ ಬಿಡ್ಬೇಕು. ಓವರ್ ಆಗ್ಬಿಟ್ರೆ ಹುಡ್ಗಿರಲ್ಲ, ಹುಡುಗರು ನಂಬುದಿಲ್ಲ. ನಾನ್ ಮದ್ವೆ ಆಗಕ್ಕೂ ಮುಂಚೆ ಕಿತ್ತೋಗಿರೋ ಬಟ್ಟೆ ಹಾಕೊಂಡು ಚಡ್ಡಿ ತಗೊಳಕ್ಕೂ ಕಾಸಿರ್ಲಿಲ್ಲ ಇವನ್ ಹತ್ರ. ಇವನ್ಗೆ ಪಬ್ಬು, ಪಾರ್ಟಿ, ಫಾರಿನ್ ಟ್ರಿಪ್ ಅಂತೆ. ಕೆಲ್ಸ ಕಳ್ಕೊಂಡು ಸಿಗರೇಟ್ ಸೇದಕ್ಕೂ ಕಾಸಿಲ್ದೆ ರೋಡಲ್ಲಿ ಬಿದ್ದಿರೋ ತುಕಡ ಬೀಡಿ ಸೇದ್ಕೊಂಡು ಗಡ್ಡ ಬಿಡ್ಕೊಂಡು ಒಳ್ಳೆ ಸನ್ಯಾಸಿ ತರ ಓಡಾಡ್ಕೊಂಡಿದ್ದ. ಅಯ್ಯ ಬೇಡಿ ನನ್ನ ಮಗ ಈ ರೀತಿ ಸಿಗರೇಟ್ ಮಗ ದೇವ್ರಿಗೋಸ್ಕರ ಗಡ್ಡ ಬಿಟ್ಟಿದ್ದು ಮಗ, ಒಳ್ಳೆ ಕೆಲ್ಸ ಸಿಗ್ಲಿ ಅಂತ. ಹಾಕೊಳಕ್ ಚಡ್ಡಿ ನಾನ್ ಕೊಡ್ಸಿದೀನಿ. ನಾನ್ ಕೊಡ್ಸಿರೋ ಚಡ್ಡಿ ಹಾಕೊಂಡ್ ಇಂಟರ್ವ್ಯೂಗ್ ಹೋದ್ಮೇಲೆನೆ ಕೆಲ್ಸ ಸಿಕ್ಕಿದ್ದು. ಇಲ್ಲ ಮಗ, ಆದ್ರೂ ಒಳ್ಳೆ ಎಂಟಿನ ಸಿಕ್ಕವಳೆ ಬಿಡು ಮಗ. ಅಲ್ಲ ನಂಗೊಂದು ಡೌಟು, ನಿನಗೆ ಗಡ್ಡ ಬಿಟ್ಟದ್ಕಿಂತ ಕೆಲಸ ಸಿಕ್ತಾ ಇಲ್ಲ ಹೊಸ ಚಡ್ಡಿ ಹಾಕೊಂಡಿರೋದ್ ಕೆಲಸ ಸಿಕ್ತಾ? ಏನ್ ಮಗ ಕಿಂಡಲ್ ಮಾಡ್ತಾ ಇದ್ಯಾ? ಇನ್ನೇನ್ಲ ಮತ್ತೆ ಅವಳು ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ ಇವಾಗ ಜಸ್ಟ್ 10 ನಿಮಿಷದಲ್ಲಿ ಗೊತ್ತಾಯ್ತು. ನೀನ್ ಯಾವತ್ತಾರ ಅವಳು ನಂಗೆ ಪ್ರೀತಿ ಮಾಡಿದಿಲ್ಲ? ಹಂಗುಗಿರಿ ಮಕ್ಕೆ. ಆತು. ಒಂದ್ಸರಿ ನಾನು ರೋಸ್ ತಗೊಬಂದ್ ಕೊಟ್ಟು ಐ ಲವ್ ಯು ಅಂತ ಪ್ರಪೋಸ್ ಮಾಡಿದಾನ ಕೇಳಿ. ಹಲೋ ರುಕೋ ಜರಾ, ಓ ಜಾಲಿ ಸಬರ್ ಕರೋ ಮಗ. ಹ್ಮ್ ನಾನು ಇವಳು ಪ್ರಪೋಸ್ ಮಾಡೋಣ ಅಂತ ರೋಸ್ ಇಟ್ಕೊಂಡು ಹೋಗಿದ್ದೆ. ಪ್ರಪೋಸ್ ಮಾಡ್ದ? ಅಟ್ಟು ಚೂಡು ಬೇ. ಎತ್ತ ಚೂಡ. ಇವತ್ತೇನೇ ಆಗ್ಲಿ ಪ್ರಪೋಸ್ ಮಾಡ್ಲೇಬೇಕು. ಬಾಲ್ಯದ ಗೆಳತಿ ಬಾಳ ಸಂಗಾತಿ ಆದ್ರೆ ಎಷ್ಟು ಚಂದ. ಯಾಕೋ ಭಯ ಆಗ್ತಾ ಇದೆ. ಚಿಕ್ಕ ವಯಸ್ಸಿಂದ ಜೊತೆಲಿ ಆಟ ಆಡಿ ಬೆಳೆದಿರೋ ಹುಡುಗಿಗೆ ಪ್ರಪೋಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನು ಬೇರೆ ಹುಡುಗಿಗೆ ಪ್ರಪೋಸ್ ಮಾಡೋಕ್ಕಾಗತ್ತಾ? ಆದರೂ ನೆನೆಸ್ಕೊಂಡ್ರೇನೆ ಮೀಟರ್ ಆಫ್ ಆಗುತ್ತೆ. ಏನು ಏನ್ ಹೇಳ್ತಿದ್ಯಾ? ಹೇ ಹಾಯ್, ಹಾಯ್. ಏನಾದ್ರೂ ಇಂಪಾರ್ಟೆಂಟಾ? ಇಲ್ಲ ಇಲ್ಲ, ಏನು ಇಂಪಾರ್ಟೆಂಟ್ ಇಲ್ಲ. ಪರವಾಗಿಲ್ಲ, ಮಾತಾಡು. ಪರವಾಗಿಲ್ಲ, ಒಂದ್ ನಿಮಿಷ. ಇಟ್ಸ್ ಓಕೆ, ಇಟ್ಸ್ ಓಕೆ. ಹಾ, ಏನ್ ಹೇಳ್ತಿದ್ದೆ? ಏನು ನಿಂಗೆ ಪ್ರಪೋಸ್ ಮಾಡಿದ್ನಾ? ಕಿತ್ತೋಗಿರೋ ನನ್ ಮಕ್ಳು. ಮಾರ್ಕೆಟ್ ಅಲ್ಲಿ ಹರಾಜ್ ಹಾಕಿದ್ರೆ 3 ಕಾಸಕ್ ಬೆಲೆ ಬಾಳಲ್ಲ. ಸಾಯಂಕಾಲ ಆದ್ರೆ ಎಣ್ಣೆ ಹೊಡ್ಕೊಂಡ್ ಬೀದಿ ತಿರ್ಕೊಂಡು ಚಪ್ಪರ್ ತರ ತಿರ್ಗೋ ತಿರ್ಬೋಕಿ ನನ್ ಮಕ್ಳಿಗೆ ಲವ್ ಅಂತೆ ಲವ್ವು. ಛೇ, ರಿಜೆಕ್ಟ್ ಮಾಡಿ ಒಳ್ಳೆ ಕೆಲ್ಸ ಮಾಡಿದ್ಯಾ. ಇಲ್ಲ ಅಂದ್ರೆ ನಿನ್ ಲೈಫು ಕೇರ್ ಆಫ್ ಫುಟ್ಬಾತೆ. ನಾನೇನಾದರೂ ಪ್ರಪೋಸ್ ಮಾಡಿದ್ರೆ ನಂಗೂ ಇದೇ ಡೈಲಾಗೆ ಮೋಸ್ಟ್ಲಿ. ಸದ್ಯಕ್ಕೆ ಬೇಡ. ಸರಿ ಸರಿ ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ಅವಳು ಲವ್ ಮ್ಯಾಟ್ರು ಹೇಳ್ತಿದ್ಲು. ಏನ್ ವಿಷಯ? ಅದು ಅದು ಹೇ, ಯಾಕೆ ಟೆನ್ಷನ್ ಅಲ್ಲಿದ್ಯಾ? ಟೆನ್ಷನ್ನು ಏನಿಲ್ಲ. ಆಂಟಿ ನೀನು ವಾಕಿಂಗ್ ಹೋಗಿದ್ಯಾ ಅಂತ ಹೇಳಿದ್ರು, ಅದಕ್ಕೆ ನೀನು ಹುಡ್ಕೊಂಡು ಓಡಾಡ್ ಬಂದಲ್ಲ, ಆ ಟೆನ್ಷನ್ನು ಅಷ್ಟೇ, ಮತ್ತೇನಿಲ್ಲ. ನಿಜವಾಗ್ಲೂ. ಏನ್ ಮ್ಯಾಟ್ರು, ನಿಜ ಹೇಳು. ಅದು ಏನಂದ್ರೆ, ಅದು ಗೋಪಿ ನಿಂಗೆ 500 ರೂಪೀಸ್ ಫೋನ್ ಪೇ ಮಾಡಿದ್ದೀನಿ ಅಂತ ಅದನ್ನ ಹೇಳಕ್ ಬಂದೆ ಅಷ್ಟೇ. ಹೌದು, ನಿಜ, ಮತ್ತೇನಿಲ್ಲ. ಯಾವುದು ಬಂದಿಲ್ವಲ್ಲ? ಬಂದಿಲ್ವಾ? ಕಳ್ಸಿದ್ರೆ ತಾನೆ ಬರಕ್ಕೆ. ಹಂಗಾದ್ರೆ ಗೋಪಿಗೆ ನೀನೇ 500 ರೂಪೀಸ್ ಕಳಿಸ್ಬಿಡು. ಸಾಯಂಕಾಲ ಎಣ್ಣೆಗಾ? ಹೌದು, ಎಣ್ಣೆಗೆ. ಅದು ತಲೆಗಚ್ಚೋ ಎಣ್ಣೆಗೆ. ಏರ್ ಫಾಲ್ ಸ್ವಲ್ಪ ಜಾಸ್ತಿ ಆಗ್ತಿತ್ತಲ್ಲ, ಅದಕ್ಕೆ ಹೋಗ್ಬೇಕಾದ್ರೆ ಅಂಗಡಿಯಲ್ಲಿ ತಗೊಂಡು ಹೋಗ್ಬಿಡೋಣ ಅಂತ.
ಸೆಂಡ್ ಮಾಡ್ದೆ ನೋಡು. ಥ್ಯಾಂಕ್ಸ್ ಕಣೆ, ಬರ್ಲಾ? ಥ್ಯಾಂಕ್ಸ್, ಬಾಯ್. La la la, la la la. ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಸಖತ್ತಾಗಿ ಪ್ರಿಪೇರ್ ಆಗಿ ಪ್ರಪೋಸ್ ಮಾಡೋಣ ಅಂತ ಹೋದ್ರೆ ಫೋನಲ್ಲೊಳ್ಳೆ ಮಾರಿ ತರ ಲವ್ ಬಗ್ಗೆನೇ ಬಾಯಿಗೆ ಬಂದಂಗ್ ಬೈತಾ ಇದ್ರೆ ಯಾ ನನ್ ಮಗಂಗ್ ಧೈರ್ಯ ಬರುತ್ತೆ ಹೇಳು ಮಗ? ತಲಿದ್ರು ನನ್ ಮಗನೇ, ಗಂಡಸರು ಜಾತಿಗೆ ಅವಮಾನ ಮಾಡ್ಬಿಟ್ಟಲ್ಲ ನಿಮ್ಮ ನನ್ ಜೋಡು ಇವನು ಪ್ರಪೋಸ್ ಮಾಡಕ್ಕಲ್ಲ ಬಂದಿದ್ದು, ಕಾಸ್ ಕೇಳಕ್ ಬಂದಿದ್ದ. ಕಾಸ್ ಇಸ್ಕೊಳಕ್ ಬಂದಾಗೆಲ್ಲ ಈ ತರ ಒಂದ್ ಕತೆ ರೆಡಿ ಇರುತ್ತೆ ಇವನ್ ಹತ್ರ. ಇಂಥ ಕತೆಗಳು ಎಷ್ಟ್ ಕೇಳಿಲ್ಲ. ಇವ್ನ್ ತಂದಿರೋ ಗಿಫ್ಟ್ ನೋಡಿದ್ರೆ ಗೊತ್ತಾಗಲ್ವಾ ಇವ್ನ್ದೆಂತ ಕಿತ್ತೋಗಿರೋ ಕ್ಯಾರೆಕ್ಟರ್ ಅಂತ. ನನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಬೇಡ. ಐ ಆಮ್ ಒರಿಜಿನಲ್ ವರ್ಜಿನ್. ಹ ಮಗ, ಒರಿಜಿನಲ್ ವರ್ಜಿನ್ ಅಲ್ಲ, ಒರಿಜಿನಲ್ ಡೂಪ್ಲಿಕೇಟ್ ಅಂತ ಆಯ್ತಾ ಮಗ? ನನ್ ಕ್ಯಾರೆಕ್ಟರ್ ಏನು ಅಂತ ಹೇಳು ಮಗ. ಹೇಳ್ಬೋದಾ ಮಗ? ಹೇಳು ಮಗ. ಹೇಳ್ತೀನಿ ಮಗ, ಹೇಳ್ತೀನಿ. ಜಾಸ್ತಿ ಬಿಲ್ಡಪ್ ಬೇಡ, ಅದೇನ್ ಬೊಗ್ಳು. ಬತ್ತ ಮರ್ಯಾದೆ ಕಮ್ಮಿ ಆಯ್ತದ. ಅದು ಏನಾಯ್ತು ಅಂದ್ರೆ, ಎಲ್ಲೆಲ್ಲ ಹುಡ್ಕೋದ್ ನಿಮ್ಮಿಬ್ರನ್ನ? ಬಾರಪ್ಪ ಓಸಿ ಕುಡ್ಕ. ಬರೀ ನಾವು ಕೊಡ್ಸಿದ್ರೆ ಮಾತ್ರ ಕುಡ್ದೋ, ಇಲ್ಲ ನೀನು ಯಾವಾಗಾರ ಪಾಟ್ ಕಿಟಿ ಕೊಡ್ಸಿಯೋ? ಅಲ್ಲ ಮಗ, ಆಂಟಿ ಅಡ್ಡನೆ ಮೀಟಿಂಗ್ ಬಾರ್ ಮಾಡ್ಕೊಂಡಿದ್ದೀರೇನೋ ಮಗ. ಇವತ್ ನಮ್ ಹುಡ್ಗಿ ಎಸ್ ಅಂದಿದ್ರು, ಅಕಸ್ಮಾತ್ ನೋ ಅಂದಿದ್ರು ಪಾರ್ಟಿ ಕೊಡ್ಸ್ತಿದ್ದೆ ಕಣ. ಲವ್, ನಮಗ್ ಪಾರ್ಟಿ ಕೊಡ್ಸ್ಬೇಕು ಅಂದ್ರೆ ಅವಳ ಪರ್ಮಿಷನ್ ತಗೋಬೇಕಿಲ್ಲ? ಅಲ್ಲ ಮಗ, ಇವತ್ ನಮ್ ಹುಡ್ಗಿಗೆ ಪ್ರಪೋಸ್ ಮಾಡಕ್ ಹೋಗಿದ್ದೆ. ಅವಳು ಎಸ್ ಆರ್ ನೋ ಅಂದಿದ್ರು ಪಾರ್ಟಿ ಕೊಡ್ಸ್ತಾ ಇದ್ದೆ ಅಂದೆ. ಮತ್ತಿನ್ನೇನಂದ್ಲು? ನಾನ್ ಪ್ರಪೋಸ್ ಮಾಡ್ಲಿಲ್ಲ ಮಗ, ಹಂಗೆ ಬಂದ್ಬಿಟ್ಟೆ. ನನ್ ಮಗನೇ ಮಗ. ಇವತ್ತು ಎಣ್ಣೆ ಖರ್ಚಾರ್ದು? ಎಣ್ಣೆ ಖರ್ಚು ನಂದು, ಆಂಟಿ ಖರ್ಚು ಅವಂದು. ನಂಗೊಂಚೂರು ಎಣ್ಣೆ ಹಾಕೋ. ಹಾಕಲ ತಗ. ಲವ್, ಇನ್ನೊಂದ್ ಸ್ವಲ್ಪ ಹಾಕೋ. ಹಾಕೋ. ನನ್ ಮಗ ಹಾಕಲ್ಲ, ಓಸಿ ಅಂದ್ರೆ ಎಷ್ಟು ಬೇಕಾದ್ರೂ ಕುಡಿತೀಯ. ಕುಡಿ ತಗ. ಇಷ್ಟೊತ್ತಾರು ಬರ್ಲಿ ಬರ್ಲಿ ಇವನು. ಕುಡಿಯಪ್ಪ. ಏನ್ ಮಾಡ್ತಾವ ನಿನ್ನ? ಇನ್ನೊಂದ್ ಸ್ವಲ್ಪ ಹಾಕೋ. ಯಾವಾಗ ಬಂದೆ? ನೀವು ಸರಿಯಾಗಿ ಬ್ಯಾಟಿಂಗ್ ಆಡ್ತಾ ಇದ್ರಲ್ಲ, ಅವಾಗ್ಲೇ ಬಂದೆ. ತಾವು ಬ್ಯಾಟಿಂಗ್ ಮಾಡ್ತೀರಾ? ಇಲ್ಲ ಕಣೋ, ಕಾಯ ವಾಚ ಮನ್ಸ ಅವಳನ್ನೇ ಪ್ರೀತಿಸ್ತಾ ಇದ್ದೀನಿ, ಅವಳನ್ನೇ ಮದ್ವೆ ಆಗ್ತೀನಿ. ಇದೆಲ್ಲ ಏನಿದ್ರು ಅವಳ ಜೊತೆನೆ. ತಪ್ಪು ಮಾಡೋ ಅವಕಾಶ ಇದ್ರೂ ತಪ್ಪು ಮಾಡಿಲ್ಲ, ಅದು ನನ್ನ ಕ್ಯಾರೆಕ್ಟರ್. ಎಲ್ರೂ ಹೆಂಡತಿ ಮುಂದೆ ಶ್ರೀರಾಮಚಂದ್ರ ಅಂತಾನೇ ಹೇಳೋದು, ಮುಂದೆ ಗೊತ್ತಾಗುತ್ತೆ ಇವ್ನ್ ಕ್ಯಾರೆಕ್ಟರ್. ಯಾರು ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಾ ಇರೋದು? ಯಾವ್ದೋ ಹೊಸ ನಂಬರ್ ಮಗ. ಏಯ್, ಪಿಕ್ ಮಾಡು, ಲೌಡ್ ಸ್ಪೀಕರ್ ಹಾಕೋ. ಹಲೋ. ಹಾಯ್ ಡಾರ್ಲಿಂಗ್, ನೀನ್ ಕಳ್ಸಿರೋ ಸೂಪರ್ ಆಗಿದೆ. ನನ್ಗಂತೂ ಫುಲ್ ಖುಷಿ ಆಯ್ತು. ನೀನ್ ಕಳ್ಸಿರೋ ಗೋಲ್ಡ್ ರಿಂಗ್ ನೋಡಿ, ಅದು ನನ್ ಬೆರಳಿಗೆ ಕರೆಕ್ಟ್ ಆಗಿ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ, ಬಾಯ್, ಲವ್ ಯು. ಯಾಪ ಒರ್ಜಿನ್ ಏನಪ್ಪ ಇದೆಲ್ಲ? ನೋಡ್ದಾ ನಿನ್ ಫ್ರೆಂಡ್ ಎಂತ ದೊಡ್ಡ ಫ್ರಾಡು ಅಂತ? ಸುಮ್ನೆ ಎಷ್ಟೊತ್ತು ಬಿಟ್ಟಿ ಬಿಲ್ಡಪ್ ತಗೊಂಡ. ಮರ್ಯಾದೆಯಿಂದ ಅವ್ರು ಯಾರು ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಅದು ಚಿನ್ನ. ನಿಜವಾಗ್ಲೂ ಅವಳು ಯಾರಂತ ಗೊತ್ತಿಲ್ಲ. ನಮ್ ತಾಯಣಿಗೂ ನನ್ಗೂ ಅವಳು ಯಾವುದೇ ಸಂಬಂಧ ಇಲ್ಲ. ಯಾರೋ ಬೇಕು ಅಂತ ಮಾಡ್ತಿದ್ದಾರೆ. ಅದೇನೋ ಪ್ರಾಂಕ್ ಕಾಲ್ ಅಂತಾರಲ್ಲ, ಆತರ ಮಾಡಿರ್ಬೇಕಷ್ಟೇ. ಅಲ್ಲಕಲ್ಲ, ಗೋಲ್ಡ್ ರಿಂಗ್ ಅಂತಾಳೆ, ಕೈಗೆ ಬೆರಳಿಗೆ ಕರೆಕ್ಟ್ ಆಗಾಯ್ತದೆ ಅಂತಾಳೆ. ಅಲ್ಲ, ಯಾವ್ದಾದ್ರು ಗ್ಯಾಪ್ ಅಲ್ಲಿ ಕೈಗೆ ಕುಲ್ಕಿದೀಯ ಹೆಂಗೆ? ಮಗ ಸುಮ್ನೆರ ನೀನೊಬ್ಬ. ಅವಳ ಡೌಟ್ ನ ಡಬಲ್ ಮಾಡಬೇಡ. ಏಯ್, ಡಬಲ್ ಡೌಟ್ ಅಲ್ಲ, ತ್ರಿಬಲ್ ಡೌಟು. ಯಾವಾಗಿಂದ ನಡೀತಿದೆ ಅವಳ ಜೊತೆ ವ್ಯವಹಾರ? ನಿನ್ ನಂಬರ್ ಕೊಡ್ದಲ್ಲ ಅವಳಿಗೆ ಹೆಂಗ್ ಸಿಗುತ್ತೆ?
ಲೈ ನಿಜವಾಗ್ಲೂ ನಾನು ಅವಳ ನಂಬರ್ ಕೊಟ್ಟಿಲ್ಲ. ಬೇಕಾದ್ರೆ ಮೊಬೈಲ್ ಚೆಕ್ ಮಾಡ್ಕೋ ಅವಳ ನಂಬರ್ ಇಲ್ಲ. ಅಂತವಳ ನಂಬರ್ ಎಲ್ಲ ಫೋನಲ್ಲಿ ಇರುತ್ತೆ, ಬಾಯಲ್ಲಿರುತ್ತೆ. ಯಾವತ್ತು ಹಿಂಗೆ ಯಾವ್ದೋ ಫೋನ್ ಬತ್ತಂದ್ಬಿಟ್ಟು ನಮ್ ಬಿಟ್ಬಿಟ್ಟು ಹೊಂಟದ. ಲವ್ ಮಗ, ಎಣ್ಣೆ ಐಟಲ್ಲಿ ಏನೇನು ಹಾಕೊಡ್ತಾ ಇದೆಯಲ್ಲ. ಯಾವಳ ಫೋನ್ ಮಾಡಿದ್ದು? ಬೊಗ್ಳು. ಓ ಸೂಪರ್. ಏ. ಅದು ಮಗ ಬ್ಯಾಟಿಂಗ್ ಮಾಡ, ಬ್ಯಾಟಿಂಗ್. ನಾನು ಕೆಲವೊಂದು ಮೆಸೇಜ್ ಮಾಡಿದೀನಿ ಕಣೋ, ಅದನ್ನ ತಗೊಂಡು ಅರ್ಜೆಂಟಾಗಿ ಮನೆ ಹತ್ರ ಬಾ. ಸರಿ 5 ಮಿನಿಟ್ಸ್ ಬಂದೆ. ಸೂಪರ್ ಕಣ, ಸೂಪರ್ ಕಣ. ಎಲ್ಲಿಗೆ ಹೋದ ಇವ್ನು? ನೆಕ್ಸ್ಟ್ ಬ್ಯಾಟಿಂಗ್ ನಿಂದೆ ಕಣ, ಬಾರು. ಯಾವಾಗ ಹಿಂಗೆ ಮಾಡ್ತಾನಪ್ಪ ಬ್ಯಾಟಿಂಗ್ ಇರೋ ಟೈಮಲ್ಲಿ. ಓಟೋದ್ನಲ್ಲ ಇವನು. ಅದೇ ನೀನ್ ಪೂಜೆ ಸಾಮಾನ್ ತರ ಕೇಳಿದಿಲ್ಲ, ತಗೊಂಬನಿ ನೋಡು. ಒಳಗ್ ಬಾ. ಎಸ್. ಏನಿದು ಬಿಯರ್ ಸ್ಮೆಲ್? ಏ ಅಲ್ಲ, ಬೆವರಿನ್ ಸ್ಮೆಲ್ಲು. ಅಂಕಲ್ ಏನ್ ಸ್ನಾನ ಮಾಡ್ತೀಯಾರಾ? ಇಲ್ಲ, ಹೊರಗಡೆ ಹೋಗಿದ್ದಾರೆ. ಆಂಟಿನೂ ಹೊರಗಡೆ ಹೋಗಿದ್ದಾರೆ. ಪೂಜೆ ಸಾಮಾನ್ ತರ ಕೇಳಿದ್ಲು, ಇಲ್ಲಿ ನೋಡಿದ್ರೆ ಆತರ ಏನು ಕಾಣಿಸ್ತಾನೆ ಇಲ್ಲ. ಓಕೆ, ಥ್ಯಾಂಕ್ ಯು. ಪೂಜೆ ಯಾವಾಗ ಶುರು ಆಗುತ್ತೆ? ಡ್ಯಾಡಿ ಮಮ್ಮಿ ಇನ್ನೇನ್ ಬರ್ತಾರೆ, ನಿನ್ ಸ್ನಾಕ್ಸ್ ತಿನ್ನೋದ್ರೊಳಗೆ ಶುರು ಆಗುತ್ತೆ. ಶುರು ಮಾಡ್ದೆ ನಾನು. love you. ಯಾಕೆ ಕಣ್ಣೀರು? ಕಣ್ಣೀರಲ್ಲ, ಇದು ಆನಂದ ಬಾಷ್ಪ. ನಾನು ನಿನ್ನ ಚಿಕ್ಕ ವಯಸ್ಸಿಂದನೂ ತುಂಬಾ ಪ್ರೀತಿ ಮಾಡ್ತಿದ್ದೀನಿ, ಆದ್ರೆ ಹೇಳಕ್ಕಾಗಿರ್ಲಿಲ್ಲ ಅಷ್ಟೇ. ಅಕಸ್ಮಾತ್ ಹೇಳಿದ್ರೆ ಎಲ್ಲಿ ನಿನ್ನ ರಿಜೆಕ್ಟ್ ಮಾಡ್ತೀಯ ಅನ್ನೋ ಭಯ. ನನಗೆ ನಿನ್ನ ಮೇಲೆ ಬರೀ ಪ್ರೀತಿ ಅಷ್ಟೇ ಅಲ್ಲ, ಭಯ, ಭಕ್ತಿ, ಗೌರವ ಎಲ್ಲ ಇದೆ. ನಾನು ನಿನ್ನ ಯಾವತ್ತೂ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ. ನನಗೆ ಗೊತ್ತು. ಹಬ್ಬ, ಇಷ್ಟೊತ್ತಿಗೆ ಒಂದ್ ಒಳ್ಳೆ ವಿಷಯ ಹೇಳಿದ್ರು ನೋಡಿ, ನನಗಂತೂ ತುಂಬಾ ಖುಷಿ ಆಯ್ತು. ಇದೇ ಖುಷಿಗೆ ಎಣ್ಣೆ ಇಟ್ಟಿದ್ದೆ ನೀನು. ಮತ್ತೆ ಅವಳೇ ಕಾಲ್ ಮಾಡಿದ್ಲಾ? ಇಲ್ಲ ಮಗ, ಇದ್ಯಾವುದೋ ಬೇರೆ ನಂಬರು. ಕಾಲ್ ರಿಸೀವ್ ಮಾಡೋ, ಲೌಡ್ ಸ್ಪೀಕರ್ ಹಾಕೋ. ಚಿನ್ನ, ನಾನ್ ನಿನ್ ಗಂಡ ಕಣೆ, ಸ್ವಲ್ಪ ರೆಸ್ಪೆಕ್ಟ್ ಕೊಡೆ. ಅಲ್ಲ ಕಲ, ಕಸ್ಟಮರ್ ಕೇರ್ ಸೆಂಟರ್ಗೆ ಕಾಲ್ ಬಂದಂಗ್ ಬತ್ತಾವೆ, ಏನ್ ರೆಸ್ಪೆಕ್ಟ್ ಕೊಡ್ಬೇಕು ನಿಂಗೆ? ಲವ್ ಆಯ್ತು, ನೀನ್ ಮುಚ್ಕೊಂಡಿರಪ್ಪ. ಏಯ್, ಎತ್ತ ಫೋನ್. ಇಷ್ಟು ರೆಸ್ಪೆಕ್ಟ್ ಮೇಲೆ ಎತ್ತುತ್ತೀನಿ. ಹೇಗಿದೆ ಗಿಫ್ಟ್? ನೀನ್ ಹೇಳಿದ್ರು ಎಲ್ಲಾ ಫ್ಲೇವರ್ ಕಳ್ಸಿದೀನಪ್ಪ, ಮಿಸ್ ಆದ್ರೆ ಫೀಲ್ ಆಗ್ತೀಯ ಅಂತ.
ಯಾಕ ಮಗ ಸೈಲೆಂಟ್ ಆಗಿದ್ಯಾ? ಓಹೋ ಎಂಜಾಯ್ ಮಾಡ್ತಾ ಇದೀಯಾ? ಓಕೆ ಓಕೆ ಓಕೆ. ಡಿಸ್ಟರ್ಬ್ ಮಾಡಿದ್ರೆ ಬೇಜಾರ್ ಮಾಡ್ಕೊಬೇಡ ಮಗ. ಜಾಲಿ ಜಾಲಿ ಜಾಲಿ. ಮಗ, ಫಸ್ಟ್ ನೈಟ್ ಅಂದ್ರೆ ಹುಡುಗರ ಲೈಫಲ್ಲಿ ಏನೇನೋ ಆಸೆ ಕನಸುಗಳನ್ನ ಇಟ್ಕೊಂಡಿರ್ತಾರೆ. ನಂದೇನ್ ಮಗ ಎಲ್ಲ ಗೋಲ್ಮಾಲ್ ಆಗೋಯ್ತು. ಮಗ ಫಸ್ಟ್ ನೈಟು ಎಲ್ಲ ನೈಟ್ ಇದ್ದಂಗೆ, ಆದ್ರೆ ಹೂವ ಹಾಲು ಹಣ್ಣು ಈ ಮಂಚಕ್ಕೆಲ್ಲ ಡೆಕೋರೇಷನ್ ಪ್ರತಿ ನೈಟ್ ಇರಲ್ಲ. ಈ ಕುಡುಕ್ ನನ್ ಮಕ್ಳಿಗೆ ಒಂಚೂರು ರಸಿಕತೆನೇ ಇರಲ್ಲ. ಮದ್ವೆ ಮುಂಚೆನೆ ಎಲ್ಲ ಮುಗಿಸ್ಕೊಂಡ್ಬಿಡ್ತಾವೆ. ಫಸ್ಟ್ ನೈಟ್ಗೆ ಹುಡುಗರಿಗೆ ಎಕ್ಸೈಟ್ಮೆಂಟ್ ಕಳ್ಕೊಂಡ್ಬಿಡ್ತಾವೆ. ಓ ನಮ್ಗೇನಿಲ್ಲ ಬಿಡಪ್ಪ, ಅಷ್ಟೊಂದು ರಸಿಕತೆ ಇರೋನು ಆಗಿತ್ತಕಪ್ಪ ತಂದೆ. ಎಲ್ಲ ನಿನ್ನಿಂದಾನೇ ಆಗಿತ್ತು, ಅದಕ್ ನೀನೇ ಕಾರಣ. ನಾನೇನ್ಲೇ ಮಾಡ್ದೆ? ಅಲ್ಲಕ್ಕಲ್ಲ ಉಂಡಿಲ್ಲ ತಿಂಡಿಲ್ಲ ಅದೇನೋ ಬಂದು ಎಲ್ಗೋ ಹೊಡಿತು ಅನ್ನೋಂಗಾಯ್ತು. ಇದೊಳೆ ಸರ್ ಆಯ್ತು, ನಾನೇನ್ ಮಾಡ್ದೆ? ಅವತ್ತೇನಾಯ್ತು ಗೊತ್ತಾ? ಅವತ್ತು ಮಗ ಫಸ್ಟ್ ನಾನು ಹೋಯ್ತೀನಿ, ಆಮೇಲೆ ನೀನ್ ಹೋಗು. ಬೇಡ ಬೇಡ ಬೇಡ, ಇಬ್ರು ಜೊತೆ ಹೊಂಟೋಗುವ. ಬೇಡ ಅಲ್ಲ, ಒಬ್ನೇ ಹೋಗ್ಬೇಕು. ನಾವು ನೋಡ್ತಾ ಇರೋದೆಲ್ಲ ನಿಜಾನೇ. ಮಗ ನೀನು ಲವ್ ಸಕ್ಸಸ್ ಆಗಿರ್ಬೇಕು. ಕಮ್ಮಿ ಕುಡಿಲ್ಲ, ಜಾಸ್ತಿ ಕುಡ್ಬಿಟ್ಟು ಆನ್ಬೇಟ್ ಹಾಕಬಿಟ್ಟು ಎಲ್ಲ ಎಣ್ಣೆ ಎಲ್ಲ ವೇಸ್ಟ್ ಆಯ್ತದ್ಲ. ಯಾಕೆ ಕುಡಿತಾವ ಲವ್ ಮಗ ಏನಾಯ್ತ್ಲಾ? ಮಗ ಇವತ್ತೆಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನ್ ತಪ್ಪು ಮಾಡ್ಲೇಬೇಕು. ಲವ್ ಕುಡ್ಬಿಟ್ಟು ಏನೇನೋ ಮಾತಾಡ್ತಾನಕಲ್ಲ ಇವನು. ಲವ್ ಅದೇನಾಯ್ತು ಅಂತ ಹೇಳ್ಬಿಟ್ಟಾರೆ ಎಣ್ಣೆ ಕುಡಿಲ್ಲ, ಸುಮ್ನೆ ಎಲ್ಲ ಎಣ್ಣೆ ನೀನೇ ಹೊಡ್ಕೊತದೀಯಲ್ಲ. ಮಗ ಮಗ ಇವತ್ ಬೆಳಿಗ್ಗೆ ಪ್ರಪೋಸ್ ಮಾಡಕ್ಕೆ ನಾನ್ ಡವ್ ಮನೆಗೆ ಹೋಗಿದ್ನ. ಚಂದು ಸರ್ಪ್ರೈಸ್ ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಚಂದು ಮದ್ವೆ ಆಗ ಮುಂಚೆ ಒಂದೇ ಒಂದ್ಸರಿ ತಪ್ಪು ಮಾಡ್ವಾ? ಬೇಡ ಬೇಡ ಪ್ಲೀಸ್ ಚಂದು, ಬೇಡ. ಅಡ್ಗೆ ಆಗೋವರ್ಗುನೇ ಕಾದಿದ್ಯಾ, ಇನ್ನ ಆರೋವರ್ಗೂ ಕಾಯಕ್ಕಾಗಲ್ವಾ? ಚಂದು, ಫಸ್ಟ್ ಟೈಮ್ ರೊಮ್ಯಾನ್ಸ್ ಮಾಡ್ತಿದ್ದೀನಿ, ತುಂಬಾ ವೇಟ್ ಮಾಡಿದ್ದೀನಿ. ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಅಯ್ಯೋ ನಿನ್ ನಯನ್, ನನ್ನ ಆಸೆನ ಅರ್ಥ ಮಾಡ್ಕೋತೀಯ ಅಂತ ಸುಮ್ನಿದ್ರೆ ನಕ್ರ ಮಾಡ್ತೀಯ. ಸುಮ್ನಿದ್ದವನ್ನ ಟೆಂಪ್ಟ್ ಮಾಡ್ಸಿ ಬೇಡ ಅಂತೀಯ. ನೀನು ಬೇಡ, ನಿನ್ ಲವ್ ಬೇಡ, ಹೋಗಲೈ. ಹರ್ಷ, ಈ ಹರ್ಷ ಅಮ್ಮ ತಾಯಿ
ನಿನ್ಗೆ ಒಂದ್ ದೊಡ್ಡ ನಮಸ್ಕಾರ. ಇಷ್ಟ ದಿನ ನಿನ್ ಮೇಲೆ ಪ್ರೀತಿ ಗೌರವದಿಂದ ತಪ್ಪು ಮಾಡಬಾರ್ದು ಅಂತ ತೆಪ್ಪಗಿದ್ದೆ. ನಂಗೆ ಹೊಡಿತ್ಯಾ? ಇವತ್ತು ಬೇಕಂತಾನೆ ಫ್ರೆಂಡ್ ರೂಮಿಗೆ ಆಂಟಿನ್ ಕರ್ಸ್ಕೊತೀನಿ, ನೋಡ್ತಾ ಇರೋ. ಜಾಲಿ. ಗುಡ್ ಬೈ. ಅದಕ್ಕೆ ಮಗ ಇವತ್ತು ತಪ್ಪು ಮಾಡ್ಲೇಬೇಕು. ಕೊಡ ಇಲ್ಲಿ. ಸೂಪರ್ ಮಗ, ಸೂಪರ್. ತಗೋ. ಅಯ್ಯೋ ಮಗ, ಮಗ ಇವತ್ ನಿನ್ ಗಂಡ್ಸಾಗಬೇಕಲ್ಲ. ಹಾಳಾದ ಹುಡುಗರು ಕಡೆ ಚೀಪಾಗಿ ನೋಡ್ತಾರೆ, ಆದ್ರೆ ನೀನ್ ಇವತ್ತು ದೊಡ್ಡ ಗಂಡ್ಸಾಗ್ಬಿಟ್ಟೇಕಲ್ಲ. ಕೊಡಿ. ಅಲ್ಲಕಲ್ಲ, ಜಾಸ್ತಿ ಕುಡಿ ಬರಕಲ್ಲ, ಆಮೇಲೆ ಬ್ಯಾಟಿಂಗ್ ಆಡೋಕ್ಕಿಂತ ಮುಂಚೆ ಕ್ಲಿಯರ್ ಬೋರ್ಡ್ ಆಗ್ಬಿಟ್ರೆ ಕಷ್ಟ. ಇಳಿಸ್ಲಾ ನೀನು ಮಗ. ನಾವ್ ತ್ಯಾಗ ಮಾಡ್ತೀವಿ, ನೀನ್ ಹೋಗು. ಎಂತೆಂತರ್ಗು ಸಪೋರ್ಟ್ ಮಾಡಿದೀವಿ, ಇವೆಲ್ಲ ಯಾವ ಲೆಕ್ಕ? ಸಾರಿ ಕಣೆ. ತಪ್ಪು ಮಾಡ್ಬಿಟ್ಟೆ ಮಗ. ಅವಳ ಮೇಲಿನ ಕೋಪಕ್ಕೆ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಹೋಳಿ ಮಕ್ಕಳ, ಒಬ್ಬ ಫ್ರೆಂಡ್ ಲವರ್ ಹತ್ರ ಜಗಳಾಡಿ ಕುಡ್ದ್ಬಿಟ್ಟು ಏನೇನೋ ಮಾತಾಡಿದ್ರೆ ಅದನ್ನ ತಪ್ಪು ಅಂತ ಹೇಳದ್ ಬಿಟ್ಟು ತಪ್ಪು ಮಾಡೋದಕ್ಕೆ ಎನ್ಕರೇಜ್ ಮಾಡ್ತೀರಾ? ಮಿತ್ರ ದ್ರೋಹಿಗಳ. ಮಗ, ಒಬ್ಬ ಬೆಸ್ಟ್ ಫ್ರೆಂಡು ಬಾಧೆಲಿದ್ದಾಗ ಬಿಯರ್ ಕೊಡ್ಸ್ಬಿಟ್ಟು ಬಾಧೆಗಳನ್ನ ಶೇರ್ ಮಾಡ್ಕೋಬೇಕು. ಈ ತರ ನೀರ್ ಕೊಡ್ಸ್ಬಿಟ್ಟು ನೀತಿ ನೀಯತ್ತು ಅಂತ ಕತೆಗಳು ನೋಡಿಬಾರ್ದು. ಅವತ್ ಎಗ್ಗ ಮಗ್ಗ ಕುಡ್ದಿದ್ಕೆ ಇವತ್ ನನ್ನ ಹೆಂಡತಿ ಹತ್ರ ಇಗ್ಗ ಮೊಗ್ಗ ಬೈಸ್ಕೊತಾ ಇರೋದು. ಅಯ್ಯೋ ಮಗ, ನೀನ್ ಅನ್ಕೊಂಡಂಗೆ ಏನು ಆಗಿಲ್ಲಕಲ್ಲ. ಅವತ್ತೇನಾಯ್ತು ಗೊತ್ತಾ? ಏನಾಯ್ತು? ನಾವು ಹೋಗಿ 1 ಗಂಟೆ ಆಯ್ತು. ಭಾರಿ ರಸಿಕಕ್ಕಲ್ಲ ಇವನು. ನನಗೆ ಯಾಕೋ ಡೌಟ್ ಮಗ, ಒಳಗಡೆ ಹೋಗಿ ನಿದ್ದೆಗಿದ್ದೆ ಮಾಡ್ತಾವನೆ ಏನ್ ಕತೆ? ನಿದ್ದೆ? ನಾನು ಹೋಗಿ ನೋಡ್ಕೊಂಬರ್ತೀನಿ. ನೋಡ್ಕೊಂಬ. ಕೊಡುವ. ಬ್ಯಾಟಿಂಗ್ ಆಡ್ತೀನಿ, ಸೆಂಚುರಿ ಹೊಡಿತೀನಿ ಅಂದ್ಬಿಟ್ಟು ಡಕೌಟ್ ಆಗ್ಬಿಟ್ಟು ಮಾಡ್ದವನೆ. ಹೌದಾ? ಅಮ್ಮಯ್ಯ, ಈಗ ಡೌಟ್ ಕ್ಲಿಯರ್ ಆಯ್ತು. Thanks ಮಗ. ಒಳಗಡೆ ಹೋದ್ರೆ ಕೆರೆ ತಕ ಹೊಡಿತಾಳೆ. ಏನ್ ಮಾಡಿ? ಕಾಲಿಡ್ಕತ್ತಿನ ಕೆಲ್ಸ ಆಗ ಹೋಗು. ಬಾಯಿ ವಾಸನೆ ಬರ್ತೈತ್ ಕಣೋ. ಅಬ್ಬಯ್ಯ, ಎಣ್ಣೆ ಮಿಕ್ಕತ್ತು. ಚಿನ್ನ ನಿದ್ದೆ ಬಂದಿಲ್ವಾ? ಇವತ್ತು ಯಾವ ಗಂಡ ಹೆಂಡತಿ ತಾನೆ ಮಲಗ್ತಾರೆ ಹೇಳು? ನಮ್ಗೆ ಇವತ್ತು ಸ್ಪೆಷಲ್ ನೈಟ್ ಅಲ್ವಾ? ಫಸ್ಟು ಫೋನ್ ಕಾಲ್ ಮಾಡಿದ್ದು ಯಾರು ಅಂತ ಹೇಳು. ನನ್ ಡೌಟ್ ಕ್ಲಿಯರ್ ಆಗೋವರೆಗೂ ನನ್ನ ಹತ್ರ ಬಂದ್ರೆ ಸಾಯಿಸ್ಬಿಡ್ತೀನಿ. ಚಿನ್ನ, ನೀನು ಪಾದ ಸಾಕ್ಷಿಯಾಗಿ ಹೇಳ್ತೀನಿ, ಅವಳು ಯಾರು ಅಂತ ನಂಗೆ ಗೊತ್ತಿಲ್ಲ. ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದು ನೀನೇ ನನ್ನ ಮೇಲೆ ಅನುಮಾನ ಪಟ್ರೆ ಹೆಂಗೆ ಹೇಳು? ಆಯ್ತು, ಈ ಜಗಳ ಎಲ್ಲ ಬಿಟ್ಟು ನಗ್ನಗ್ತಾ ಇರೋಣವಾ? ಬೇಕಾದ್ರೆ ನಾನು ನಿನ್ನಿಂದ ದೂರ ಮಲಗ್ತೀನಿ. ಫಸ್ಟ್ ನೈಟ್ ಅಂದ್ರೆ ಹುಡುಗರ ಲೈಫಲ್ಲಿ ಏನೇನೋ ಆಸೆ ಕನ್ಸುಗಳನ್ನ ಇಟ್ಕೊಂಡಿರ್ತಾರೆ. ನಂದೇನ್ ಮಗ, ಎಲ್ಲ ಗೋಲ್ಮಾಲ್ ಆಗೋಯ್ತು. ಹಲೋ, ಗರ್ಲ್ ಫ್ರೆಂಡ್ ತರ ಪ್ರ್ಯಾಂಕ್ ಕಾಲ್ ಮಾಡು ಅಂದ್ರೆ ಅದು ಇದು ಅಂತ ಹೇಳಿ ಭಯ ಬೀಳ್ತಿದ್ಯಲ್ಲೇ. ಹೌದಾ? ಹೆಂಗಿತ್ತು ನಮ್ ಆಕ್ಟಿಂಗು? ಏನಾದ್ರೂ ಬಾಯ್ ಬಿಟ್ನಾ? ಇಲ್ಲ. ಓಕೆ ಬಾಯ್, ಗುಡ್ ನೈಟ್ ಕಣೆ. ಫೋನ್ ರಿಂಗ್ ಆಗ್ತಿದೆ. ನಂದಲ್ಲ, ನಿಂದು.